ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಇವತ್ತು ನಾನು ಬೆಣ್ಣೆ ತೆಗಿಯೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಬಟ್ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆಲ್ಮೋಸ್ಟ್ ಬೆಣ್ಣೆ ಮಾಡೋದು ಹೇಗೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಬನ್ನಿ ಇವಾಗ ಫಟಾಫಟ್ ಅಂತ ಬೆಣ್ಣೆ ಹೇಗೆ ತೆಗಿಯೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಡೇ ಬೈ ಡೇ ಹಾಲನ್ನ ಏನು ಕಾಯಿಸ್ತೀವಿ ಅದ್ರ ಕೆನೆನ ಸ್ಟೋರ್ ಮಾಡ್ತಾ ಹೋಗ್ತೀನಿ ದಿನಾನು. ಇವಾಗ ಇದು 3 ಡೇಸ್ ಕೆನೆ ನಾನು ನಿಮ್ಗೆ ಏನು ತೋರಿಸ್ತಿದ್ದೀನಲ್ವ, ಅದು 3 ಡೇಸ್ ಕೆನೆನ ತೋರಿಸ್ತಾ ಇರೋದು ನಿಮಗೆ. 1 ವೀಕ್ ಅಥವಾ 1 ಮಂತ್ ಕೂಡ ಸ್ಟೋರ್ ಮಾಡ್ತಾರೆ ಕೆನೆನ. ನಾನು ವಿಡಿಯೋ ಮಾಡೋ ಕಾರಣಕ್ಕೋಸ್ಕರ 3 ಡೇಸ್ ಕೆನೆನ ಸ್ಟೋರ್ ಮಾಡಿದ್ದೆ, ಅದನ್ನೇ ನಿಮ್ಗೆ ಇವಾಗ ತೋರಿಸ್ತಾ ಇರೋದು. ನಮಗೆ ಕೆನೆ ದಪ್ಪ ಬೇಕು ಅಂದರೆ ಗಟ್ಟಿ ಹಾಲನ್ನೇ ಯೂಸ್ ಮಾಡಬೇಕು. ತಳುಗಿರೋ ಹಾಲಲ್ಲಿ ಕೆನೆ ತೆಗಿತೀವಿ ಅಂದರೆ ಅದು ಅಸಾಧ್ಯದ ಮಾತು. ನಾನು ಕೂಡ ಇಲ್ಲಿ ಗಟ್ಟಿ ಹಾಲನ್ನೇ ಬಳಸಿಬಿಟ್ಟು ಕೆನೆ ತೆಗಿಯೋದು ಡೈಲಿ. ಗಟ್ಟಿ ಕೆನೆ ಆದರೆ ಜಸ್ಟ್ ಸ್ಪೂನಲ್ಲಿ ತಿರುಗಿಸಿದ್ರೆ ಸಾಕು ಬಂದುಬಿಡತ್ತೆ. ಹಾಗೆ ಜಾರಲ್ಲಿ, ಮಿಕ್ಸಿ ಜಾರಲ್ಲಿ ಕೂಡ ಗ್ರೈಂಡ್ ಮಾಡಿದ್ರೂ ಬಂದುಬಿಡುತ್ತೆ. ಬಟ್ ನಾನಿಲ್ಲಿ ನಮಗೆ ಮಜ್ಜಿಗೆ ಬೇಕು ಅಂತ ಅಂದರೆ ಈ ಥರ ಡಬ್ಬದಲ್ಲಿ ಶೇಕ್ ಮಾಡಬೇಕಾಗತ್ತೆ. ಮಜ್ಜಿಗೆ ಬೇಡ ಅಂದರೆ ಮಿಕ್ಸಿಲೋ ಅಥವಾ ಸ್ಪೂನಲ್ಲೋ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಈ ಥರ ಡಬ್ಬದಲ್ಲಿ ಹಾಕಿ ಶೇಕ್ ಮಾಡ್ತಾ ಇದ್ದೀನಿ. ಚೆನ್ನಾಗೇ ಬರುತ್ತೆ ಬೆಣ್ಣೆ, ಮಜ್ಜಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಡಬ್ಬದಲ್ಲಿ ಕೆನೆ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡ್ರೆ ಮಜ್ಜಿಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ಮಜ್ಜಿಗೆ ಬೇಡ ಅಂತ ಅಂದರೆ ನೀವು ಮೊಸರನ್ನ ಸ್ಕಿಪ್ ಮಾಡ್ಕೋಬೋದು. ಇದು ಬರೀ 3 ಡೇಸ್ ಕೆನೆ ಆಗಿರೋದ್ರಿಂದ ಇಷ್ಟು ಬೆಣ್ಣೆ ಬಂದಿದೆ. ಅಥವಾ 1 ವೀಕ್ದೇನಾದರೂ ಬೆಣ್ಣೆ ಆಗಿದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರ್ತಾಯಿತ್ತು. ನೋಡಿದ್ರಲ್ವ ಬೆಣ್ಣೆನ ನಾನು ಹೇಗೆ ತೆಗಿತೀನಿ ಅಂತ. ನಿಮಗೇನಾದರೂ ಇನ್ನೂ ಕ್ಲಿಯರಾಗಿ ಬೆಣ್ಣೆ ತೆಗಿಯೋದು ಹೇಗೆ ಅಂತ ವಿಡಿಯೋ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.